ಓಹೋ ಎಲ್ಲ ಬಂದ್ರೇನಪ್ಪ. ಹಾಂ ರಂಗಜ್ಜ, ಗೌರಜ್ಜಿ ಎಲ್ಲ ಬಂದಿದ್ದೀರಾ, ಎಲ್ಲಾನು ಕರ್ಕೊ ಬಂದಿದ್ದೀರಾ. ಹಾಂ ಖುಷಿ ಆಯ್ತು ನೋಡ್ರಪ್ಪ. ಹಾಂ ಅದಕ್ಕೆ ನನಗೆ ನೀವು ಕಂಡ್ರೆ ಇಷ್ಟ ಕಣಪ್ಪ. ಏನಾದರೂ ಒಂದು ಕಾರ್ಯ ಅಂದರೆ ಎಲ್ಲಾರನ್ನೂ ಕರ್ಕೊಂಬಂದ್ಬಿಡ್ತದೆ ನಮ್ಮ ರಂಗಜ್ಜ. ಯಾರು ಹೇಳಲಿ ಬಿಡ್ಲಿ, ಹಾಂ ಊರವ್ರಿನ ಎಲ್ಲ ಜವಾಬ್ದಾರಿನೂ ರಂಗಜ್ಜನೇ ತಗೊಂಡು ಎಲ್ಲ ಕೆಲಸನೂ ರಂಗಜ್ಜ ಮಾಡ್ತದೆ. ಇದೊಂದು ಬುದ್ಧಿ ಮಾತ್ರ ರಂಗಜ್ಜನಿಂದು ಭಾರಿ ಇಷ್ಟ ಕಣಪ್ಪ ನನಗೆ. ಹಾಂ ಹೆಂಗೋ ಸದ್ಯ ಬಂದ್ರಿ. ಹಾಂ ಇನ್ನೇನು ಗಂಡಿನ ಕಡೆ ಬರೋ ಹೊತ್ತಾತು. ಹಾಂ ಎಲ್ಲವೇನಾದ್ರು ಸಿದ್ಧತೆ ಮಾಡ್ಕೊಂಡಿದ್ದೀನಿ, ಮಾಡ್ಕೊಬೋಗ್ರಮ್ಮ. ಹಾಂ ಸಾವಿತ್ರಿ, ಸುಮಾ ಹೋಗ್ರಿ, ಪಾರ್ವತಕ್ಕ ಏನಾದ್ರು ಒಳಗೆ ಏನಾದ್ರು ಮಾಡಂಗಿದ್ರು ಮಾಡ್ರಿ. ಇವಳು ಎಲ್ಲವ ಮಾಡೋಳೆ ಲೇ, ಏನಾದ್ರು ಇದ್ರಿ ಹೇಳಿ, ಮಾಡ್ತಾರ ಒಂದಿಟ. ಗೌರಜ್ಜಿ ಕಾಪಿನೂ ಬಿಸ್ಕೆಟುವೆ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದಿಟ್ಟು ಸ್ವೀಟು ಖಾರ ಎಲ್ಲವೋ ತರಿಸಿಟ್ಕೊಂಡಿದ್ದೀನಿ. ಇನ್ನೇನಾದರೂ ಮಾಡ್ಬೇಕೇನು ಹೇಳಿ. ರೀ ಎಲ್ಲನೂ ಮಾಡ್ಕೊಂಡಿದ್ದೀನಿ ಕಣ್ರಿ, ನಾನು ಇನ್ನೇನೇನು ಮಾಡಂಗೇನಿಲ್ಲ. ಗೌರಜ್ಜಿ ಇನ್ನೇನಾದ್ರು ಮಾಡ್ಬೇಕೇನು ರೀ? ಬ್ಯಾಡ್ ಕಣ್ ತಗೊಳ್ರಿ. ಇನ್ಯಾಕೆ ಸುಮ್ಮನೆ, ಈಗ ಇನ್ನೇನು ಚಳಿಗಾಲಲ್ವೇ, ಚಳಿ ಇಲ್ಲ ಒಂದಿದ್ರೆ ಜ್ಯೂಸ್ ಪಾಸು ಏನಾದ್ರು ಮಾಡ್ಬೋದಿತ್ತು. ಈಗ ಯಾಕೆ ಸುಮ್ಮನೆ ಜ್ಯೂಸ್ ಬೇರೆಯಾ? ಚಳಿಲಿ ಯಾರು ಜ್ಯೂಸ್ ಕುಡಿಯೋಕ್ಕಿಲ್ಲ, ಏನೂ ಇಲ್ಲ, ಕಾಪಿನ ಟೀ ಇದ್ರೆ ಕುಡ್ಕೊಂತಾರೆ. ಇನ್ನೇನು ಟೀ ಎಲ್ಲವ ಸಿದ್ಧತೆ ಮಾಡಿದ್ದೀನಿ ಅಂತಿದ್ದೀರಲ್ಲ, ಅದನ್ನೇ ತಗೊಂಬಂದು ಕೊಟ್ರೆ ಆತು ಹೊತ್ತಿಗೆ. ಎಷ್ಟು ಜನ ಬರ್ತಾರಂತೆ? ಗೌಡ್ರೆ ಏನಾರು ಹೇಳಿದ್ರು ಅವ್ರು ಎಷ್ಟು ಜನ ಬರ್ತೀವಿ ಅಂತವ? ಏನು ಹೇಳಿಲ್ಲ ಕಣ್ ಗೌರಜಿ. ಅದೆಷ್ಟು ಜನ ಬರ್ತಾರೋ ಏನೋ, ನಾನು ಯಾಕೆ ಹೇಳಕ್ ಹೋಗೋಣ. ಈಗ ಎಷ್ಟು ಜನ ಬರ್ತಾರೆ ಅಂತ ಕೇಳಿದ್ರೆ ಸರಿ ಹೋಗೋಕ್ಕಿಲ್ಲ. ಇದೇನಪ್ಪ ಇವರು ಜನ ಲೆಕ್ಕ ಹಾಕೊಂಡು ಮಾಡ್ತಾರೇನಪ್ಪ ಅನ್ನಂಗೆ ಆಗೋಗುತ್ತೆ. ಅದಕ್ಕೆ ಮದುವೆ ಮುಂಜಿ ಆದರೆ ಎಷ್ಟು ಜನ ಬರ್ತಾರೆ ಏನು ಅಂತೀವೆಲ್ಲ ಲೆಕ್ಕ ಹಾಕಿಸ್ಕೋಬಹುದು, ಅಡುಗೆ ಗಿಡಿಗೆ ಮಾಡ್ಸೋಕ್ಕೆ. ಈಗಿನ ಯಾಕಜ್ಜಿ ಅಲ್ವೇ? ಇನ್ನೇನು ಹುಡುಗ ಬಂತಾನೆ, ನೋಡ್ಕೊತಾನೆ, ಹೋಗ್ತಾನೆ, ಬರೋರ್ಗೆ ಒಂದಿಟ್ಟು ಕಾಪಿ ಟೀ ಕೊಟ್ರೆ ಆತು. ಅಷ್ಟೇ ಅಲ್ವೇ? ಅದಕ್ಕೆ ಸುಮ್ಮನೆ ಆದೆ ತಗೆ ಎಷ್ಟು ಜನ ಯಾಕೆ ಏನು ಅಂತವೆಲ್ಲ ಏನು ಕೇಳಲಿಲ್ಲ. ಸರಿ ಕಣ್ ಬಿಡಿಗೌಡ್ರೆ, ಹಂಗೆಲ್ಲ ಕೇಳಬಾರ್ದು. ಇವಳು ಮಾತು ಕೇಳ್ಕೊಂಡು ಆಮೇಲೆ ಕೇಳ್ಬಿಟ್ಟಿರ. ಆಮೇಲೆ ನಮ್ಮ ಮನೇಲಿ ಏನು ಕಡಿಮೆ ಆಗೈತೆ ಗೌಡ್ರಿ? 100 ಜನ ಬೋದ್ರೂ ಊಟ ಹಾಕಿ ಕಳಿಸ್ತೀವಿ, ಅಷ್ಟೊಂದು ಬಿದ್ದೈತೆ ನಮ್ಮ ಮನೇಲಿ. ಅಂಥದ್ರಲ್ಲಿ ನೀವು ಕೇಳೋದು ಯಾಕೆ ಹೇಳ್ತೀರಾ? ಎಷ್ಟು ಜನ ಆದ್ರೂ ಬರ್ಲಿ ಬಿಡಿಗೌಡ್ರಿ. 100 ಜನ ಬರ್ಲಿ, 200 ಜನ ಬರ್ಲಿ, ನಮಗೆ ಮಾಡೋ ಕೆಪಾಸಿಟಿ ಐತ್ಕೊಂಡ್ ಗೌಡ್ರಿ, ಅಲ್ವೇ? ಹ್ಞೂ ಕಣ್ ರಂಗಜ್ಜ, ಅದಕ್ಕೆ ನಾನು ಸುಮ್ಮನಾಗಿದ್ದು. ಇನ್ನೇನು ಟೀಗಿ ಎಲ್ಲ ಮಾಡೋಳಂತಲ್ಲ, ನೋಡಂತ ಅಡೀರಿ. ಬಂದಂಗೆ ಆತು ಯಾವ್ದವ ಕಾರ್ಗಿರೇನು ಬಂದಂಗೆ ಆತು ನೋಡೇನಿರ್ರಿ, ಬಂದ್ರೇನು ಅಂತವ. ಓಹೋ ಬಂದ್ರೇನಪ್ಪ, ಬನ್ನಿ ಬನ್ನಿ. ಪಯಣ ಎಲ್ಲ ಚೆನ್ನಾಗಾಯ್ತಾ? ಆರಾಮಾಗಿದ್ದೀರಾ? ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀವಣ್ಣ. ನೀವೆಲ್ಲ ಹೆಂಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ನಾವೆಲ್ಲ ಆರಾಮಾಗಿದ್ದೀವಿ. ಪ್ರಯಾಣ ಎಲ್ಲ ಸುಖಕರವಾಗಿತ್ತು ತಾನೇ? ಏನು ತೊಂದರೆ ಗಿಂದ್ರೆ ಏನಾಗಲಿಲ್ಲ ಅಲ್ವೇನ್ರಪ್ಪ? ಏನಿಲ್ಲ ಅಣ್ಣ, ಏನಿಲ್ಲ, ಎಲ್ಲ ಚೆನ್ನಾಗಿತ್ತು, ಆರಾಮಾಗಿ ಬಂದ್ವಿ. ಹೌದಾ, ಸರಿ ಸರಿ. ಇನ್ನು ಇದಾರೇನೋ ಜನ ಎಲ್ಲ, ಕಾರಿರಿ ಒಳಗೆ ಬರಲಿ. ಯಾಕೆ ನೀವಿಬ್ಬರೇ ಬಂದಿದ್ದೀರಲ್ಲ? ಅಯ್ಯೋ ಅಣ್ಣ, ನಿಮ್ಗೆ ಹೇಳಿಲ್ವಾ ಇವನು? ನಾನು ಫೋನ್ ಮಾಡಿದಾಗ ಹೇಳಿರ್ತಾನೇನೋ ಅಂತ ಅಂದ್ಕೊಂಡೆ. ಇಲ್ಲ ಬ್ರೋಕರು ಹೇಳಿಲ್ವಾ ಅಣ್ಣ ನಿಮಗೆ? ನಾವಿಬ್ಬರೇ ಬಂದಿದ್ದೀವಿ ಅಣ್ಣ. ಈಗ ಮೊದಲನೇ ಇದಲ್ವಾ, ಸುಮ್ಮನೆ ಹೆಣ್ಣು ನೋಡ್ಕೊಂಡು ಹೋಗೋಕ್ಕಲ್ವಾ ಅಣ್ಣ? ಯಾಕೆ ಸುಮ್ಮನೆ ನೆಂಟರನ್ನೆಲ್ಲ ಕರ್ಕೊಂಡು ಹಿಂಸೆ ಮಾಡಿಕೊಂಡು ಅಂತ. ಅದು ಬೆಂಗಳೂರಿಂದ ಬೇರೆ ಬರಬೇಕಲ್ಲ ಅಣ್ಣ. ಜನಗಳು ಹೊರಡೋದಿಲ್ಲ ಬೇರೆ, ಅವ್ರನ್ನ ಕರ್ಕೊಬಂದು ಅವರು ಕಾಫಿ ಟೀ ಊಟ ತಿಂಡಿ ಅಂತೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಣ್ಣ. ನಮ್ಮ ಕಡೆ ಜನ ಎಲ್ಲ ತುಂಬ ರಿಚ್ ಜನಗಳು. ಅಂತಿಂತ ಇದ್ರಲ್ಲಿ ಬಸ್ ಗಿಸ್ಸಲ್ಲೆಲ್ಲ ಬರಲ್ಲ, ಅವ್ರಿಗೆ ಚೆನ್ನಾಗಿರೋ ಕಾರ್ಗಳೇ ಮಾಡಬೇಕು, ಅದೆಲ್ಲ ಹಿಂಸೆ ಅಣ್ಣ. ಅದಕ್ಕೋಸ್ಕರ ಅಂತ ನಾನು ನನ್ನ ತಮ್ಮ ಇಬ್ಬರೇ ಬಂದ್ವಿ ಈಗ ಸದ್ಯಕ್ಕೆ. ಆಮೇಲೆ ನೋಡೋಣ ಎಂಗೇಜ್ಮೆಂಟ್ ಏನಾದರೂ ಮಾಡೋದಿದ್ರೆ, ಹುಡುಗಿ ಎಲ್ಲ ಒಪ್ಪಿಗೆ ಆದರೆ ಎಲ್ಲ ಆದರೆ ಬೇಕಿದ್ರೆ ಕರ್ಕೊಬರೋಣ ಅಂತ. ಈಗ ಯಾಕೆ ಸುಮ್ಮನೆ ಅಂತ ಕರ್ಕೊಬರ್ಲಿಲ್ಲ ಅಣ್ಣ. ಓ ಹೌದಾ, ಸರಿ ಸರಿ ಬಿಡ್ರಿ. ಮತ್ತೆ ಕೂತ್ಕೊಳ್ರಿ. ಅಯ್ಯೋ ಇದೇನ ನೀವು ಎರಡೇ ಬಂದವಲ್ಲ. ನಾವೇನವ ಊರು ತುಂಬ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅದು ಗೌಡ್ರ ಮನೆಗೆ ಹೆಣ್ಣು ನೋಡೋಕೆ ಮೊದಲನೇ ಸರಿ ಬರ್ತಿರೋದು. ಇವೇನು ಅನಿಷ್ಟದವು, ಎರಡು ಬಂದವಲ್ಲ ಇವು. ಸೊ ಹಾಳಾದವು. ಅಲ್ಲ 3 ಜನ ಆದ್ರೂ ಬರಬೇಕು ಅಂತ ಗೊತ್ತಾಗಿಲ್ವ ಇವಕ್ಕೆ? ಎರಡು ಬಂದವಲ್ಲ ಇವು. ಅದೇನು ಅನಿಸ್ರಿ, ಏನೋ ಪ್ಯಾಟ ನಾವು ಗೊತ್ತಿಲ್ಲ ಕಣಪ್ಪ. ಇದಿಲ್ಲ, ಏನೂ ಇಲ್ಲ, ಸಂಸ್ಕಾರ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನಯನಾಜಕ್ಕಿಲ್ಲ, ಏನೂ ಇಲ್ಲ. ಸುಮ್ಕೆ ಇಬ್ಬಿಬ್ರೇ ಎದ್ದು ಬಂದ್ಬಿಟ್ಟವತ್ತಾಗಿ. ಇವಮ್ಮ ನೋಡಿ ಇವಮ್ಮ. ಅಲ್ಲ ಯಾರಾದರೂ ಕಪ್ ಸೀರೆ ಉಟ್ಕೊಂಬಂದಾರ ಮೊದಲನೇ ಶಾಸ್ತ್ರಕ್ಕೆ, ಹೆಣ್ಣು ನೋಡೋ ಶಾಸ್ತ್ರಕ್ಕೆ? ಅಯ್ಯೋ ಸರಿಯಾದವಮ್ಮ ಐತೆ ಬಿಡವ. ಕಣ್ ಪಾರ್ವತಿಕ, ಇವ ಅಮ್ಮಂಗೇನು ಬಂದಿನೋದು ಅಂತೀನಿ. ಅದು ನೋಡು ಕನ್ನಡಕ ಹಾಕೊಂಬಂದಿರೋದು ನೋಡಕ್ಕ, ಹೆಂಗೆ ಹಾಕೊಂಬಂದೈತೆ, ಬೋ ಸ್ಟೈಲ್ ಐತೆ ಕಣಕ್ಕ. ನಮ್ಮ ಹುಡುಗಿಗೆ ಹೇಳ್ಬೇಕು, ಇವ ಅಮ್ಮಂತ ಒಂಚೂರು ಹುಷಾರಾಗಿರುವಂಥವ. ಮೊದಲು ಮದುವೆ ಎಲ್ಲವ ಫಿಕ್ಸ್ ಆಗಲಿ ಇರು, ಆಮೇಲೆ ನೋಡ್ಕೋಣ. ನೀವು ಅಮ್ಮನ ಒಂದು ಕೈಯ ಹೆಂಗೆ ಬಂದನ್ ನೋಡೋಂದೆಯ, ಒಂದು ಕೈಗೆ ಬಾಳೆ ಇಲ್ಲ, ಏನೂ ಇಲ್ಲ. ಒಂದು ಆಣಿಗೆ ಈಟೈಟ್ ಇಟ್ಕೊಂಬಂದಾಳೆ. ಅದೇ ನೋಡಂಗಾದ್ರೂ ಇದ್ದದ ಅದು. ಕೋತಿ ಮುಷ್ಣಿ ಹೆಂಗೈತೆ, ಅದಕ್ಕೆ ಕನ್ನಡಕ ಬೇರೆ ಹಾಕೊಂಡು ಜುಟ್ಟು ಬೇರೆ ಕಟ್ಕೊಂಬಂದಾಳೆ. ಏನು ಸ್ಟೈಲ್ ಮಾಡ್ಕೊಂಬಂದವಳು ನೋಡ್ಗವ್ರಕ್ಕ ಇವಮ್ಮ. ಬಲಿದಳು ಕಣಕ್ಕ. ಅತ್ತೆ ಸಾವಿತ್ರಿ, ಸುಮ್ಮನೆ ನಿಂತ್ಕೊಳ್ಳಿ. ಅವ್ರಿಗೇನಾದ್ರು ಕೇಳಿಸಿದ್ರ ಆಮೇಲೆ ಏನು ಅನ್ಕೋತಾರೆ? ಸುಮ್ಮನಿರೋಕ್ಕಾಗಲ್ವಾ? ನಿಮಗೆ ಬಂದಿದ್ದ ಕಡೆ ಇಬ್ರಿಗೂ ವಟ ಅಂತಿರ್ತೀರಲ್ಲ ಯಾವಾಗಲೂ. ಅಲ್ಲ ನಮ್ಗೆ ಏನಾಗಬೇಕು, ಅಮ್ಮ ಹೆಂಗೆ ಬಂದಿದ್ರೇನು? ಹುಡುಗ ಚೆನ್ನಾಗಿರ್ಬೇಕು, ನಮ್ಮ ರಮ್ಯನ ಹುಡುಗ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಅದನ್ನು ಬಿಟ್ಟು ನಮ್ಗೆ ಇನ್ನು ಯಾಕೆ ಬೇಕು ಊರು ಸಾಬ್ರಿ ಅಲ್ಲವ? ಅಮ್ಮ ಹೆಂಗಾದ್ರೂ ಬಟ್ಟೆ ಹಾಕೊಳ್ಳಿ, ಹೆಂಗಾದ್ರೂ ಹಾಕೊಳ್ಳಿ, ನಿಮ್ಗೆ ಯಾಕೆ?
ಯಾ ಸುಮ್ಕಿರ ನೀನೇನೇ ಹೇಳ್ತೀಯ ಸುಮ್ಮ. ಅಲ್ಲ ಕಡೆ ಒಂದು ಹುಡುಗಿ ನೋಡಕ್ಕೆ ಬರ್ತಿದ್ದೀವಿ ಅಂದಮೇಲೆ ನೆಟ್ಟಿಗೊಂದು ಸೀರೆ ಉಟ್ಕೊಂಬರಕ್ಕೆ ಬರಲಿಲ್ವೇ ನೀವು ಅಮ್ಮಂಗೆ? ಆ ಕರಿ ಸೀರೆ ಉಟ್ಕೊಂಬಂದಾರ ಇವಮ್ಮ. ಅಯ್ಯೋ ಅಯ್ಯೋ ಅದೇನು ಅಮ್ಮನಿ ಏನು ಕಾಣಮ್ಮ. ಅದ್ರ ಮೇಲೆ ಅದೇನೋ ಕೋಟ್ನಂಥದ್ದು ಬೇರೆ ಹಾಕೊಂಬಂದಲ್ಲಿ ಸ್ವೆಟ್ರ್ನಂಥದ. ಏನು ಚಳಿ ಆಗ್ಬಿಡ್ತಿತ್ತೇನು ಅಮ್ಮಂಗೆ. ನಾವು ಹಳ್ಳಿಲಿರೋರು, ನಮಗೆ ಚಳಿ ಮಳೆ ಗಾಳಿ ಅಂತ ಏನಿಲ್ಲ. ಈ ಅಮ್ಮಂಗೆ ಪ್ಯಾಟಿಂದ ಅದು ಕಾರ್ನರ್ ಬುರ್ರ ಅಂತ ಬಂದಿರ್ತಾಳೆ, ಅದಕ್ಕೆ ಸ್ವೆಟರ್ ಅಂತದೇನೋ ಹಾಕೊಂಬೇರೆ ಬಂದವಳೆ. ಓ ಅಲ್ಕಣೆ. ಆದ್ರೂ ಇವಮ್ಮ ಸರಿಯಾದಳೆ ಅವಳು ತಗ. ನಮ್ಮ ಇವ್ರಿಗೆ ಗೌಡ್ತಿಗೆ ಒಳ್ಳೆ ಬೀಕ್ತಿ ಸಿಕ್ಕಿದ್ಲು ಬಿಡವ. ಇಬ್ರಿಗೂ ಈಡು ಜೋಡಿ ಚೆನ್ನಾಗಾಯ್ತದೆ. ಅವಮ್ಮನು ನೋಡಿ ಏನು ಸ್ಟೈಲಾಗಿ ಸರ ಹಾಕೊಂಬಂದವಳು ನಮ್ಮ ಗೌಡ್ತಿ ಹಂಗೆ. ಚೆನ್ನಾಗಿ ಸ್ಟೈಲ್ ಮಾಡ್ತಾಳೇನೋ. ಇಬ್ರಿಗೂ ಈಡು ಜೋಡಿ ಮಾತ್ರವಾ ಚೆನ್ನಾಗಾಗೈತೆ ಬಿಡು. ಸುಮ್ಮನೆ ನಿಂತ್ಕೊಳ್ರಮ್ಮ ಎಲ್ಲಾರು. ಯಾಕೆ ಹಿಂಗೆ ವಾಟ ಅಂತ ಇದ್ದೀರಾ? ಅವ್ರು ಕೇಳಿಸ್ಕೊಂಡ್ರೆ ಏನಂತಾರೆ? ಸುಮ್ಮನೆ ನಿಂತ್ಕೊಳ್ರಿ. ನಾಗ್ಲೇನೆ ಹೇಳ್ದೆ ಮಾವ, ಯಾರು ಮಾತೇ ಕೇಳ್ತಾ ಇಲ್ಲ. ನೀವು ಹೇಳಿದ್ರೆ ಇವರೆಲ್ಲ ಮಾತು ಕೇಳೋದು ತಗೊಳ್ರಿ. ಸರಿ ಸರಿ. ಇನ್ನೇನು ಎಲ್ಲ ಚೆನ್ನಾಗಾಯ್ತಾ? ಎಲ್ಲ ಆರಾಮಾಗಿದ್ದೀರಾ? ಆಮೇಲೆ ಬ್ರೋಕರು ವಿಷಯ ಹೇಳ್ದ. ನಿಮ್ಮಪ್ಪ ಒಬ್ರು ಇದ್ರಂತೆ ಪಾಪ. ನಿಮ್ಮಮ್ಮ ಮುಂಚೆನೇ ತೀರೋಗಿದ್ರಂತಲ್ಲಪ್ಪ. ಅವ್ರು ಹೇಳ್ದ ವಿಷಯನ ಬ್ರೋಕರು. ನಿಮ್ಮಪ್ಪ ಒಬ್ರು ಅವರು ಈಗ 3 ತಿಂಗಳಲ್ಲಿ ತೀರೋಗಿದ್ದಾರೆ, 1 ವರ್ಷದೊಳಗಡೆ ಮದುವೆ ಮಾಡಬೇಕು ಅಂತ ಹುಡುಕ್ತಿದ್ದಾರೆ ಅಂತೇಳಿ ಹೇಳ್ದ ಬ್ರೋಕರು. ಏನು ಮಾಡೋಕ್ಕಾಗಲ್ಲಪ್ಪ, ನೀವೇ ಧೈರ್ಯ ತಗೋಬೇಕು. ನೀನು ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಅಕ್ಕ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ಇರೋದು. ಇನ್ನು ಏನು ಮಾಡೋಕ್ಕಾಗಲ್ಲ. ಅಪ್ಪ ಅಮ್ಮ ಹೋದ್ಮೇಲೆ ನೀವುಗಳೇ ಒಬ್ರಿಗೊಬ್ರು ಅಪ್ಪ ಅಮ್ಮನ ಥರ ಇರಬೇಕು. ಆಯಿತಾ? ಹೌದು ಅಂಕಲ್, ಹಂಗೇನೆ ನಾವು ಬದುಕ್ತಾ ಇರೋದು. ಏನು ಮಾಡೋಕ್ಕಾಗುತ್ತೆ ಅಂಕಲ್? ನಮ್ಮ ಹಣೆ ಬರದಲ್ಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಇರೋಕ್ಕೆ ಆ ದೇವ್ರು ಬರ್ದಿಲ್ಲ ಹಣೆ ಬರ. ಏನೂ ಮಾಡೋಕ್ಕಾಗಲ್ಲ ಅಂಕಲ್. ಹೆಂಗೆ ಬರುತ್ತೋ ಹಂಗೆ ತೊಗೊಂಡು ಹೋಗ್ಬೇಕಷ್ಟೇ. ಅಯ್ಯೋ ನಮ್ಮಪ್ಪ ಇದ್ದಿದ್ದಿದ್ರೆ ಎಷ್ಟೆಲ್ಲ ಸಂಭ್ರಮ ಪಡ್ತಿದ್ರು ಏನೋ. ಇವ್ನಿಗೆ ಯಾವಾಗಲೂ ಹೇಳೋರು, ಒಂದು ಮದುವೆ ಮಾಡಿಬಿಡ್ಬೇಕಣೋ, ನಿನ್ನ ಮೊದಲೇ ಮದುವೆ ಮಾಡಿಬಿಡ್ಬೇಕಣೋ ಅಂತ. ಇವಾಗ ನೋಡಿ ಅವ್ರು ಹೋದ್ಮೇಲೆ ಮದುವೆ ಮಾಡೋ ಪರಿಸ್ಥಿತಿ ಬಂದಿದೆ ನಮಗೆ. ಅಯ್ಯೋ ಪಾಪ ಅಪ್ಪ ಅವ ಇಬ್ಬರು ಇಲ್ವಂತೆ. ಹೋಗ್ಲಿ ಬಿಡ್ರೆ ಪಾಪ. ಒಳ್ಳೆ ಹುಡುಗನಂಗೆ ಕಾಣ್ತಾನೆ ಅಂತ ಏನು ಜೋರಾಗೂ ಮಾತಾಡೋಕ್ಕಿಲ್ಲ ಪಾಪ. ಅಲ್ವೇ? ಇರ್ರಿ ಕೇಳ್ತೀನಿ ಏನೇನು ಏನು ಮಾಡ್ತಾವನಿ, ಏನು ಕೆಲಸ ಅಂತವ ವಿಚಾರಿಸ್ಕೊಳ್ಳೋಣ. ಸುಮ್ಮನೆ ನಮ್ಮ ಗೌಡ್ರ ಮಗಳನ್ನ ಕೊಟ್ಬಿಡೋಕ್ಕಾಗ್ತದ ಇವನಿಗೆ? ಇವ್ನು ಎಂಥದ್ದು ಏನೋ ಎಲ್ಲೋ ವಿಚಾರಿಸ್ಕೋಬೇಕಲ್ವೇ? ನಾನೇ ಕೇಳ್ತೀನಿ. ಈ ಗೌಡ್ರು ನಾಚ್ಕೊಂಡು ಏನು ಕೇಳೋಕ್ಕಿಲ್ಲ, ಏನೂ ಇಲ್ಲ. ಆಮೇಲೆ ಮುಖಂಡ್ಗವ್ರಕ್ಕ ನೀನೇ ಸರಿ, ನೀನೇ ಕೇಳು. ಅಪ್ಪ ಏನಪ್ಪ ನಿನ್ನ ಹೆಸ್ರೇನಪ್ಪ? ಏನು ಮಾಡ್ತಾಯಿದ್ಯಾ? ಏನು ಕೆಲಸ? ಆಂಟಿ, ನನ್ನ ಹೆಸರು ಗಿರೀಶ್ ಅಂತ. ನಾನಿವಾಗ ಇಂಜಿನಿಯರಿಂಗ್ ಮಾಡಿದ್ದೀನಿ. ಇಂಜಿನಿಯರಿಂಗ್ ಮಾಡಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಆಂಟಿ. ಓ ನಿನ್ನ ಹೆಸರು ಗಿರೀಶನಾ? ನನ್ನ ಮಗನ ಹೆಸರು ಗಿರೀಶನೇ ಕಣಪ್ಪ. ಅವನು ಕಂಪ್ನಿಯಾಗಿದ್ದಾನೆ ಬೆಂಗಳೂರಿನಾಗೆ. ಲೈ ನನ್ನ ಮಗನ ಹೆಸರು ಎತ್ಬಿಡ ಅಂದಿದ್ದೀನಿ. ಅವ್ನು ವಾಗಲ್ ಕಡದ್ ಬೇರೆ ವಾಗಲ್ಕಂತ ಅವ್ಳು ನಿಂತ್ಕೊಂಡು. ಸುಮ್ಮನೆ ನಿಂತ್ಕಳೆ. ಆಯ್ತು ಸುಮ್ಮನೆ ರಜಾ. ಆಮೇಲೆ ಸಂಬಳ ಗಿಂಬಳ ಎಲ್ಲವ ಎಷ್ಟು ಬರ್ತದಪ್ಪ? ಏನು ಚೆನ್ನಾಗೆ ಬರ್ತದ? 1-2-3 ಲಕ್ಷ ಬರ್ತದೆ ಹೆಂಗೆ? ಅಯ್ಯೋ ಆಂಟಿ, ಏನು ಹಿಂಗೆ ಹೇಳ್ಬಿಟ್ರಲ್ಲ ನೀವು. ಸಂಬಳ ಎಲ್ಲ 2-3 ಲಕ್ಷ ಎಲ್ಲಿ ಬರುತ್ತೆ ಆಂಟಿ? ನಮಗೆಲ್ಲ 2-3 ಲಕ್ಷ ಬಂದಿದ್ದಿದ್ರೆ ಎಲ್ಲರೂ ಇಂಜಿನಿಯರಿಂಗ್ ಮಾಡಿರೋರಿಗೆಲ್ಲ ಕೆಲಸ ಸಿಕ್ಕಿ ಎಲ್ಲ ರಿಚ್ ಪಾರ್ಟಿಗಳಾಗೋಗ್ತಿದ್ರು ಆಂಟಿ. ಅಷ್ಟೊಂದೆಲ್ಲ ಬರಲ್ಲ ಆಂಟಿ. ನನಗಿವಾಗ ಬೈ ಹ್ಯಾಂಡು 60,000 ಬರುತ್ತೆ ಅಷ್ಟೇ. ಏನಪ್ಪ? ಏನೋ ಒಂದೋಲಪ್ಪ. ಏನಪ್ಪ ನಂಗೆ ಇಂಗ್ಲೀಷ್ ಅಷ್ಟು ಬರೋಕ್ಕಿಲ್ಲ ಕಣಪ್ಪ. ನಾನು ಓದಿಲ್ವಲ್ಲ ಏನೂ ಅಷ್ಟು ಬರೋಕ್ಕಿಲ್ಲ. ಏನಂದಪ್ಪ ಕನ್ನಡದಲ್ಲಿ ಹೇಳಪ್ಪ. ಅಯ್ಯೋ ಆಂಟಿ, ನಾನು ಹೇಳಿದ್ದು ಕೈಗೆ 60,000 ಸಿಗುತ್ತೆ ಅಂತ ಆಂಟಿ. 60,000 ಅಷ್ಟೇಯಾ? ಹೋಗ್ಲಿ ಬಿಡಪ್ಪ. ಆಯಿತು, ಹೆಂಗೋ ನಡೀತದ ಬಿಡು. ನಮ್ಮ ಹುಡುಗಿನೂ ರಮ್ಯಾ ಚೆನ್ನಾಗಿ ಓದಳೆ. ಅವಳನ್ನ ಏನಾದ್ರು ಕೆಲ್ಸಕ್ಕೆ ಹಾಕ್ಬಿಡು. ಇಬ್ಬರು ದುಡ್ಕೊಂಡು ಚೆನ್ನಾಗಿರ್ಬೋದು. ಆಮೇಲೆ ಸ್ವಂತ ಮನೆ ಏನಾದರೂ ಇದ್ದದಾ? ಅಮ್ಮ ನಮಗೊಂದು ಸ್ವಂತ ಮನೆ ಇದೆ ಬೆಂಗಳೂರಲ್ಲಿ, ಕೆಂಗೇರಿಲಿದೆ ಅಮ್ಮ ಮನೆ. ಅದು ಮನೆ ಅಂತಂದರೆ ಸಪ್ರೇಟ್ ವಿಲಾ ಥರ ಅಲ್ಲ, ಅಪಾರ್ಟ್ಮೆಂಟಲ್ಲಿರೋದು ಅಮ್ಮ. ನಾವು ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ನ ತೊಗೊಬಿಟ್ಟಿದ್ದೀವಿ ನಾವೇನೆ. 1.5 ಕೋಟಿ ಆಯಿತು. 1.5 ಕೋಟಿ ಕೊಟ್ಟು ತೊಗೊಂಡಿದ್ದೀವಿ ಅಮ್ಮ. ಇವಾಗ ನಂದು ಮತ್ತು ನನ್ನ ತಮ್ಮನ ಹೆಸರಲ್ಲೇ ಇದೆ. ಓ ಹೌದೇನವ? ಹಂಗೂ ತಗೋಬೋದಲ್ವಾ? ಹಂಗೆ ತನಿಯ ನನ್ನ ಮಗನೂ ಹಂಗೆ ತಗೊಂಡವನೇ. ಅವನದು 1.5 ಕೋಟಿನೂ 2 ಕೋಟಿ ಆತು ಅಂತ ಹೇಳ್ತಿದ್ದ. ಅವನು ಹಂಗೆ ತಗೊಂಡಿರೋದು ಕಣವ. ಅದ್ಯಾಕೆ ಇಬ್ಬರ ಹೆಸ್ರಲ್ಲೂ ಮಾಡಿಸಿದಿರಿ? ನಿನ್ನ ತಮ್ಮನ ಹೆಸ್ರಿಗೆ ಮಾಡಿಸಿದ್ರೆ ಆಯ್ತಿತ್ತಿಲ್ವೇ? ಆಂಟಿ ಅದೆಲ್ಲ ಆಮೇಲೆ ಮಾತಾಡೋಣ ಬಿಡಿ ಆಂಟಿ. ಯಾಕೆ ಸುಮ್ಮನೆ ಇವಾಗ ತಲೆ ಕೆಡ್ಸ್ಕೊತಾ ಇದ್ದೀರಾ? ಅಯ್ಯೋ ಇವ್ರೇನಪ್ಪ, ಇವ್ರು ಊರವರು ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲಪ್ಪ. ಅಲ್ಲ, ಹುಡುಗಿನ ತೋರಿಸಿ ಹುಡುಗಿನ ನೋಡೋಣ ಮೊದಲು ಅಂದರೆ ಇವ್ರ ಪ್ರಶ್ನೆಗಳೇ ಮುಗಿತಾ ಇಲ್ವಲ್ಲ. ಆಮೇಲೆ ಅಣ್ಣರೇ, ನೀವಿಬ್ರೆಯಾ? ನಿಮ್ಮ ಅಕ್ಕನೂ ನೀವು? ಇನ್ಯಾರು ಅಕ್ಕ ತಂಗಿರು ಅಣ್ಣ ತಮ್ಮರು ಯಾರು ಅವರಾ? ಇಲ್ಲ ಕಣಮ್ಮ, ನಾವಿಬ್ರೇನೆ. ನಾನು ನನ್ನ ತಮ್ಮ ಇಬ್ಬರೇನೆ. ಹೌದೇನೋ, ನೀವಿಬ್ರೆಯಾ? ಅಲ್ಲ, ನಿಮಗೆ ಮದುವೆ ಆಗೈತೆ ಏನು? ಗಂಡ ಏನು ಕಾಣ್ತಾನೆ ಇಲ್ಲ, ಬಂದಿಲ್ವೇ ಅವರು? ನನಗೆ ಮದುವೆ ಆಗಿದೆ ಅಮ್ಮ. ಗಂಡನೂ ಇದ್ದಾನೆ. ಏನಂತಂದರೆ ನನ್ನ ಗಂಡಂಗೆ ಸ್ವಲ್ಪ ಕೆಲಸ ಜಾಸ್ತಿ. ಅವರು ಗೌರ್ಮೆಂಟ್ ಕೆಲಸದಲ್ಲಿರೋದು. ಹಾಗಾಗಿ ರಜಾ ಸಿಗಲ್ಲ ಅಮ್ಮ ಅವಾಗವಾಗ. ನಿಮಗೆ ಗೊತ್ತಲ್ಲ, ಗೌರ್ಮೆಂಟ್ ಕೆಲಸದವ್ರಿಗೆ ಶನಿವಾರ ಭಾನುವಾರ ಮಾತ್ರ ರಜಾ. 2ನೇ ಶನಿವಾರ 4ನೇ ಶನಿವಾರ ಮಾತ್ರ. ಇನ್ನು ಮಿಕ್ಕಿ ಶನಿವಾರಗಳು ರಜಾ ಇರಲ್ಲ. ಹಾಗಾಗಿ ಅವ್ರಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ನಾವಿಬ್ಬರೇ ಬಂದ್ವಿ. ಇಲ್ಲಾಂದರೆ ನಾವು 3 ಜನ ಬರೋಣ ಅಂತಲೇ ಅಂದ್ಕೊಂಡಿದ್ವಿ. ಏನು ಮಾಡ್ತೀರಾ, ಹಿಂಗಾಗೋಯ್ತು.
ವಾ ಹೌದಾ, ನಾನು ಇದೇನಪ್ಪ ನಿಮ್ಮ ಗಂಡನೇ ಬಂದಿಲ್ವಲ್ಲ ಅಂತಿದ್ದೆ. ಮಕ್ಕಳು ಮರಿ ಏನಿಲ್ವೇನವ? ಅಮ್ಮ ಈಗ ಸದ್ಯಕ್ಕೆ ಏನೂ ಇಲ್ಲ ಅಮ್ಮ. ಅಯ್ಯೋ ಬಿರಿನ್ ಮಾಡ್ಕೊಬಿಡೋದಲ್ವೇನವ? ಮಾಡ್ಕೊಂಡಿದ್ದಿದ್ರೆ ತಮ್ಮನ ಮದುವೆ ಅಷ್ಟರಲ್ಲಿ ಒಂದು ಓಡಾಡ್ಕೊಂಡು ಇರ್ತಿರ್ತಿಲ್ವಾ? ಆಮ ಮಾಡ್ಕೋಬೇಕು. ಲೋ ಇವ್ರೇನು ಯಾವ ಊರಿಗೆ ಬಂದು ಸಿಗಾಕೊಬಿಟ್ವು ನಾವು? ಬರೀ ಕ್ವಶನ್ಗಳೇ ಕೇಳ್ತಾ ಇದ್ದಾರಲ್ಲೋ ಅವಾಗ್ಲಿಂದ. ಹುಡುಗಿನ ತೋರಿಸ್ತಾರಾ ಇಲ್ವಾ ಇವರು? ಇದು ಅಣ್ಣನ ಕೇಳ್ತೀನಿ, ಹುಡುಗಿನ ತೋರಿಸ್ತಾರಾ ಏನು ಅಂತ. ಅಣ್ಣ ಹುಡುಗಿನ ಕರೆಸ್ಲೇ ಇಲ್ಲ, ಹುಡುಗಿನ ಕರೆಸಿ ನೋಡೋಣ. ಹಾ ಅಕ್ಕರೆ ಕರೆಸ್ತೀನಿ ಇರ್ರಿ. ಸಾವಿತ್ರಿ, ಸುಮಾ, ಯಾರಾದ್ರೂ ಒಬ್ರು ಹೋಗಿ ರಮ್ಯನ್ ಕರ್ಕೊಬರವ? ಸರಿ ಗೌಡ್ರೆ. ಹಾಯ್. ಅಕ್ಕ ಚೆನ್ನಾಗಿದ್ದೀರಾ? ಅಲ್ಲೇ ಇವಳೇನೆ ಎಲ್ಲವ ಪರಿಚಯ ಇರೋರಂಗೆ ಹೋಗಿ ಮಾತಾಡ್ತಾವಳಲ್ಲಿ ಹುಡುಗಿ. ಹಿಂಗೆ ಮಾತಾಡ್ಸರ್ ಯಾರಾದ್ರೂ ಗಂಡಿನ ಕಡೆಯವ್ರನ್ನ. ನಿನಗೆ ಹೇಳಿದೀನಿ ಹುಡುಗಿಗೆ ಒಂದಿಟ್ಟು ಬುದ್ಧಿ ಹೇಳು ಅಂತವ. ನೀನು ಏನು ಹೇಳೋಕಿಲ್ಲ, ಏನೂ ಇಲ್ಲ. ನೋಡಿಲಿ ಹೆಂಗೆ ಮಾತಾಡ್ತಾವಳು ನಿಂತ್ಕೊಂಡು ಅಂತವ. ಲೇ ರಮ್ಯಾ, ಹಂಗೆಲ್ಲ ಅಷ್ಟು ಜೋರಾಗಿ ಮಾತಾಡ್ಸ್ಬಾರ್ದು ಕಣೆ, ಸುಮ್ಮನೆ ನಿಧಾನಕ್ಕೆ ಮಾತಾಡೇ. ನಾನು ಚೆನ್ನಾಗಿದ್ದೀನಮ್ಮ, ನೀನು ಹೇಗಿದ್ಯಾ? ಏನು ಮಾಡ್ಕೊಂಡಿರೋದಮ್ಮ ನೀನು? ಅಕ್ಕ ನಾನು BCom ಮಾಡ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಯಾಕಂತಂದರೆ ನಮ್ಮ ಅಪ್ಪಂಗೆ ನಾನು ಕೆಲಸ ಮಾಡೋದೆಲ್ಲ ಇಷ್ಟ ಆಗಲ್ಲ. ಅಯ್ಯೋ ನಮಗೇನೆ ತುಂಬ ಆಸ್ತಿ ಬಿದ್ದು ಒದ್ದಾಡ್ತಾ ಇದೆ, ಇನ್ನೇನು ಮತ್ತೆ ಕೆಲಸಕ್ಕೆ ಯಾಕೆ ಸುಮ್ಮನೆ ಹೋಗೋದು ಅಂತ ಅಂತಾರೆ ಅಪ್ಪ. ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಹೌದಾ? ಓಕೆ ವೆರಿ ಗುಡ್ BCom ಮಾಡಿದ್ಯಾ? ಓಕೆ. ನೋಡಪ್ಪ ತಮ್ಮ, ನಿನಗಿಷ್ಟ ಆದ್ಲ ಹುಡುಗಿ? ಏನು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಪ್ಪ. ಹಾಂ ಅಕ್ಕ, ನನಗಿಷ್ಟ ಆದ್ಲು. ಸರ್, ಹುಡುಗಿ ಜೊತೆ ಒಂದು ಸ್ವಲ್ಪ ಪ್ರೈವೇಟಾಗಿ ಮಾತಾಡ್ಬೋದಾ? ಹಾಂ ಶೋರ್ ಬನ್ನಿ, ನನಗೇನು ಅಭ್ಯಂತರ ಇಲ್ಲ. ಯವಿ ಇದೇನಪ್ಪಿದು? ಹುಡುಗಿ ಜೊತೆಲಿ ಈಗಲೇ ಮಾತಾಡಾರ? ಸುಮ್ ಕೂತ್ಕೊಳ್ಳಪ್ಪ. ಮೊದಲು ಎಲ್ಲವ ಸಂಬಂಧ ಎಲ್ಲವ ಕೂಡ್ಲಿ, ಆಮೇಲೆ ಎಂಗೇಜ್ಮೆಂಟ್ ಏನು ಅಂತವ ಎಲ್ಲ ಮಾತಾಡೋಣ, ಆಮೇಲಿಂದವ ಮಾತಾಡೋಕ್ಕೂ ಹೋಗೋರಂತೆ. ಇರ್ಲಿ ಬಿಡೆ ಗೌರಿ, ನಿನ್ಗೆ ಗೊತ್ತಾಗಲ್ಲ ಸುಮ್ಮನೆ. ಈಗಿನ ಕಾಲದ ಮಕ್ಕಳು ಮಾತಾಡಿ ಅವ್ರಿಗೆಲ್ಲ ಇಷ್ಟ ಆಗಿ ಎಲ್ಲ ಆದ್ಮೇಲೆ ಕಡೆ ಮದ್ವೆ. ನಮ್ಮ ಕಾಲದಂಗೆ ಮುಖ ನೋಡ್ದಂಗೆ ಮದ್ವೆ ಆದರೇನಿ. ನಿನಗೇನು ಗೊತ್ತು ಈಗಿನ ಕಾಲದವ್ರು? ಸುಮ್ಮನೆ ನಿಂತ್ಕೊಳ್ಳೆ ನೀನು. ಹೋಗ್ರಪ್ಪ, ನೀವಿಬ್ರು ಮಾತಾಡ್ಕೊಬನ್ನಿ ಹೋಗಿ.